ಬ್ಲಡ್ ಕೊಟ್ಟಿದ್ದು ಅಣ್ಣನ. ಚೆಕ್ ಮಾಡ್ತಿರೋದು ACP ಅವ್ರನ್ನ ಹಾಕಿದ್ರಲ್ಲ ಅವ್ರು ಹಿಡಿಯಕ್ಕೆ ಅಂತ ಚೆಕ್ ಮಾಡ್ತಾರೆ. ಆ ವರದಾಗಿನ್ಗೋಸ್ಕರ ಪೊಲೀಸ್ನವರು ಗಾಡಿಗಳನ್ನೆಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಏನೋ ಮಾಡೋದೀಗ? ಫೋನ್ ಕೊಡ, ಅಣ್ಣ ಫೋನ್ ಹಾಕ್ಲಿ. ಅಣ್ಣ, ಬರೋ ದಾರಿಯಲ್ಲಿ ಪೊಲೀಸ್ನವರು ಗಾಡಿಗಳನ್ನೆಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಅಲ್ಲೇನ್ ಸೌಂಡ್? ನಮ್ ಗಾಡಿ ಪಕ್ಕದಲ್ಲೇ ಜನಗಳೆಲ್ಲ ವರನಾಯಕನಿಗೆ ಡೌನ್ ಡೌನ್ ಅಂತ ಕೂಕೊಂಡು ಬರ್ತಾ ಇದ್ದಾರೆ. ಈಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಣ್ಣ. ನಾನು ಹೇಳೋದು ಕೇರ್ಫುಲ್ ಆಗಿ ಕೇಳು. ಒಂದೇ ಒಂದ್ಸಲ ಕಂಡ್ಬಿಡ ಅಣ್ಣ. ಅಣ್ಣ ಅಯ್ಯೋ ಅಯ್ಯೋ ಪ್ಲೀಸ್ ಅಣ್ಣ, ಮೋಸ ಮಾಡ್ಬಿಡಣ ಪ್ಲೀಸ್ ಅಣ್ಣ. ಅಣ್ಣ ಚಿಕ್ಕ ವಯಸ್ಸಲ್ಲಿ ನನ್ನ ಪ್ರೀತಿಯಿಂದ ಹೊಡಿತಾ ಇದೆಯಲ್ಲ ಅಣ್ಣ, ಇವಾಗ ಹೊಡೆಯೋಣ ಹೊಡೆಯೋಣ ಹೊಡಿ ಹೊಡಿ ಪ್ಲೀಸ್ ಅಣ್ಣ. ಮನೇಲಿ ಅತ್ತಿಗೆ ಅಪ್ಪ ಅಮ್ಮ ಪಿಕ್ಕಿ ಎಲ್ಲ ನಿನಗೋಸ್ಕರ ಕಾಯ್ತಾ ಇದ್ದಾರಣ್ಣ. ಮಾರಣ ಮನೆಗೆ ಹೋಗೋಣ. ಅವರೆಲ್ಲ ನೀನೆಲ್ಲೇ ಅಂತ ನನ್ನ ಕೇಳಿದ್ರು ನಾನು ಏನಂತ ಹೇಳಣ್ಣ? ಮನೇಲಿ ಏನಂತ ಹೇಳಿ ನಾನು? ಗುಡ್ವಿಲ್ ಬ್ಯಾಂಕ್ ಮ್ಯಾನೇಜರ್ನ ಕೊಂದು 100 ಕೋಟಿಯೊಂದಿಗೆ ಎಸಿಪಿ ವರದನಾಯಕ ಕಾಣೆಯಾಗಿದ್ದಾರೆ ಎಂದು ಪೊಲೀಸ್ ಇಲಾಖೆ ಮಾಹಿತಿ ನೀಡಿದೆ. ಪೊಲೀಸ್ ಅಧಿಕಾರಿಗಳೇ ಹೀಗೆ ಮಾಡಿರುವುದನ್ನು ಕಂಡು ಜನರು ಗಾಬರಿಗೊಂಡು ಬ್ಯಾಂಕ್ ಮುಂದೆ ನಿಂತು ಗಲಾಟೆ ಮಾಡುತ್ತಿದ್ದಾರೆ. ಈ ಹಗರಣ ಬ್ಯಾಂಕ್ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಎಂದು ನಮ್ಮ ರಿಪೋರ್ಟರ್ ಮಾಹಿತಿ ನೀಡಿದ್ದಾರೆ. ಏನಿದು ಮಾವ? ಯೋಚನೆ ಮಾಡಬೇಡಮ್ಮ, ಗಾಬರಿ ಆಗಬೇಡ. ಯಾರೋ ಬೇಕು ಅಂತ ಸುಳ್ಳು ಆಪಾದನೆ ಅವನ ಮೇಲೆ ಉಳಿಸ್ತಿದ್ದಾರೆ. ಡೋಂಟ್ ವರಿ, ನಾನಿದ್ದೀನಿ.
ತಾತ ನಂಗ್ ತಮ್ಮ ಹುಟ್ಟ ಅಜ್ಜಿ 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 ನಾನು ಎತ್ಕೋತೀನಿ ಬೇಡಮ್ಮ ಪಾಪು ಅಳ್ತಾ ಇದೆ ನೋಡಲ್ಲಿ. ಇಲ್ಲ 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 ತಾತ ತಾತ ತಮ್ಮ ಹುಟ್ಟ ಅಂತ ಅಪ್ಪಂಗ್ ನಾನೇ ಹೇಳ್ಬೇಕು ನಿನ್ ಫೋನ್ ಕೊಡು ಓ ಆಗ್ಲೇ ಮಾಡಿದ್ದೆ ಮರಿ, ನಾಟ್ ರೀಚಬಲ್ ಅಂತ ಬಂತು. ಇರು ಹರಿಗ್ ಮಾಡ್ತೀನಿ. ಹಲೋ. ಹಾಯ್ ಚಿಕ್ಕಪ್ಪ, ಗುಡ್ ನ್ಯೂಸ್, ನನ್ಗೆ ತಮ್ಮ ಹುಟ್ಟ. ಅಪ್ಪಂಗೂ ಹೇಳ್ಬೇಕು. ಎಲ್ಲಿದ್ದಾರೆ? ಡ್ಯಾಡಿ ಡ್ಯೂಟಿಲಿದ್ದಾರಮ್ಮ, ಅವ್ರನ್ನ ಡಿಸ್ಟರ್ಬ್ ಮಾಡಬಾರ್ದು. ಹೌದಾ? ಹಾಗಾದ್ರೆ ಒಂದ್ ವಿಷಯ ಹೇಳ್ತೀನಿ, ನೀನೇ ಹೇಳ್ಬಿಡು. ಏನಂತಮ್ಮ? ತಮ್ಮ ಸೇಮ್ ಅಪ್ಪನ್ ತರ ಇದಾನೆ ಅಂತ. ಸರಿ ಚಿಕ್ಕಪ್ಪ, ತಾತಂಗ್ ಫೋನ್ ಕೊಡ್ತೀನಿ. ಬಾಯ್. ನಿನಗೆ ಬುದ್ಧಿಗಿದ್ದೀಯೇನೋ? ಅಲ್ಲ, ನೀನ್ ಎಲ್ಲಿದ್ದೀಯಾ ಅಂತ ಗೊತ್ತಿಲ್ಲ, ಅವನ್ ಏನಾದ ಅಂತ ಗೊತ್ತಿಲ್ಲ. ಅಣ್ಣ ಡ್ಯೂಟಿ ಮೇಲೆ ಹೋಗಿದಾರಪ್ಪ, ನನಗೆ ಫೋನ್ ಮಾಡಿ ಹೇಳಿದ್ರು. ಡ್ಯೂಟಿ 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 ಇಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಾ ನಿನ್ಗೆ? ಅವ್ನು ಎಲ್ಲಿ ಹಾಳಾಗೋದ್ನೋ. ಅಪ್ಪ, ಅಣ್ಣ ಬೇರೆ ಆಫೀಸರ್ಸ್ ತರಲ್ಲಪ್ಪ, ಡ್ಯೂಟಿಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತಾರಪ್ಪ. ಡ್ಯೂಟಿಗೋಸ್ಕರ ಪ್ರಾಣ ಕೊಡ್ತಾನೆ ಅಂತ ನಾವು ಹೇಳ್ತೀವಿ, ಹಣಕ್ಕೋಸ್ಕರ ಪ್ರಾಣ ತೆಗಿತಾನೆ ಅಂತ ಜನರು ಹೇಳ್ತಾರೆ. ಎಲ್ರು ಗಲಾಟೆ ಮಾಡ್ಕೊಂಡು ಮನೆಗ್ ಬಂದು ಮನೆಗ್ ಕಲ್ಲು ಹೊಡೆದು, ನನ್ನ ಮಗನ್ ನೋಡಕ್ಕಾಗ್ದೆ ನಾನು, ಅವನ ಮಗನ್ ನೋಡಕ್ಕಾಗ್ದೆ ಅವನು. ಈ ತರದ ನರಕದ ಜೀವನ ನಮಗ್ ಬೇಕೇನೋ? ಲವ್ ಹೇಗಾದ್ರೂ ಮಾಡಿ ಅವನ ಮನೆಗ್ ಕರ್ಕೊಂಡ್ ಬರು. ಸರಿಯಪ್ಪ. ವರದಾ, ಹರೇ, ಎಲ್ಲೋದ್ಲಿ ಇವರು? ಹರೇ. ಅಪ್ಪ ಅಪ್ಪ, ಏಯ್ ಅಣ್ಣನ ಹರಿ, ಹೇಳ ಮೇಲೆ ನಾನು ಹೇಳ್ತೀನಿ ಕೇಳ. ಜನ ಏನೇನೋ ಮಾತಾಡ್ಕೋತಾರೆ. ಅವನು ದೊಡ್ಡ ಪೊಲೀಸ್ ಆಫೀಸರು, ರಹಸ್ಯವಾಗಿ ಏನೇನೋ ಕೆಲಸ ಮಾಡ್ತಿರ್ಬೇಕಾಗತ್ತೆ. ನನಗೆ ಗೊತ್ತು, ಅವನು ಎಲ್ಲೇ ಇದ್ರು ಹೇಗೆ ಇದ್ರು ಬಂದ್ಬಿಡ್ತಾನ ಅವನು. ಅವ್ರಿಗೊಬ್ಬ ಮಗ ಇದ್ದಾನಲ್ಲೋ, ಹುಟ್ಟಿದಾನಲ್ಲೋ, ಅವ್ನು ನೋಡಕ್ಕಾದ್ರೂ ಬಂದೇ ಬರ್ತಾನೆ. ಡೋಂಟ್ ವರಿ, ಟೇಕ್ ಇಟ್ ಈಸಿ. ಹೇ ಹೇಳ, ನನ್ನ ಮಗಳನ್ನ ಎಲ್ಲಿ ಬಚ್ಚಿಟ್ಟಿದ್ಯಾ? ಯಾಕೆ ಸರ್ ಈಗ ಕೂಗಾಡ್ತಾ ಇದ್ದೀರಾ? ನೋಡಿ ಸರ್, ನಿಮ್ಗೂ ಈ ವಿಷಯಕ್ಕೂ ಸಂಬಂಧ ಇಲ್ಲ, ದಯವಿಟ್ಟು ನೀವು ತಲೆ ಹಾಕ್ಬೇಡಿ. ಹೇಳೋ, ಎಲ್ಲಿ ಬಚ್ಚಿಟ್ಟಿದ್ಯಾ ನನ್ನ ಮಗಳನ್ನ? ಏನು ಸಿರಿ ಮನೆಗ್ ಬಂದಿಲ್ವಾ? ನಾಟಕ ಮಾಡ್ತಿದ್ಯೇನೋ? ಸರ್, ಒಳಪಟ್ಟು ಹಿಡ್ಕೊಂಡು ಹೊಡಿಯುವಂತ ತಪ್ಪೇನ್ ಮಾಡಿದಾನ ಅವನು? ಇವನು ನನ್ನ ಮಗಳನ್ನ ಕಿಡ್ನಾಪ್ ಮಾಡಿ ಬಚ್ಚಿಟ್ಟಿದ್ದಾನೆ. ಸಾರಿ, ನನ್ನ ಮಗ ಅಂತ ಕೆಲಸ ಮಾಡವನಲ್ಲ. ಓ, ಇವನು ನಿನ್ನ ಮಗನೇನಾ? ಹೌದು. ಅವನು ಬ್ಯಾಂಕ್ ಲೂಟಿ ಮಾಡಿ ಹಣ ಎತ್ಕೊಂಡು ಓಡೋದ. ಇವನು ಹಣದ ಆಸೆಗೆ ಕಂಡವ್ರ ಹೆಣ್ಮಕ್ಳನ್ನ ಕಿಡ್ನಾಪ್ ಮಾಡ್ತಾರೆ. ಎಂತ ಸಂಸಾರನೇ ನಿಂದು? ಹರೇ, ಅವ್ರು ಹೇಳ್ತಾ ಇರೋದು ನಿಜಾನಾ? ಇಲ್ಲಪ್ಪ, ಅದು ತಪ್ಪು ನಮ್ಮಲ್ಲಿ ಇಟ್ಕೊಂಡು ದೊಡ್ಡವ್ರ ಮೇಲೆ ಕೈ ಮಾಡ್ತೀಯ? ಹೆಣ್ಣೆತ್ತವ್ರ ಕಷ್ಟ ನಿನಗೇನ್ ಗೊತ್ತಾಗ್ಬೇಕು? ಹೋಗೋ, ಅವ್ರ ಮಗಳನ್ನ ಎಲ್ಲಿದ್ರು ಕರ್ಕೊಂಡು ಹೋಗು, ಹೋಗೋ. ಸರ್ ಪ್ಲೀಸ್ ನಮ್ಮನ್ನ ಕ್ಷಮಿಸಿ. ಎಲ್ಲಿದ್ರು ನಿಮ್ ಮಗಳನ್ನ ಕರ್ಕೊಂಡು ಬಂದು ನಿಮ್ ಮನೆಗೆ ಬಿಡೋ ಜವಾಬ್ದಾರಿ ನಮ್ದು. ನಮ್ಮನ್ನ ನಂಬಿ. Oh shit. ಹಲೋ.